ಪ್ರತಿಯೊಬ್ಬ ನಾಯಕನು ಸಾಮಾನ್ಯವಾಗಿ ಮುಂಬರುವ ಚುನಾವಣೆಗಾಗಿಯೇ ಕೆಲಸ ಮಾಡ್ತಾರೆ. ಆದರೆ ಅರಸುರವರು ಮುಂದಿನ ಪೀಳಿಗೆಗೋಸ್ಕರ ಕೆಲಸ ಮಾಡ್ತಿದ್ರು ಎಂದು ಸಂಸದ ಯದುವೀರ್ ಕೃಷ್ಣರಾಜ ಒಡೆಯರ್ ಹೇಳಿದರು. ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿ ವ್ಯಾಪ್ತಿಯ ಕಟ್ಟಿಮೆಳಲವಾಡಿ, ಗಾವಡಗೆರೆ ಗ್ರಾಮಗಳಲ್ಲಿ ಮತದಾರರಿಗೆ ಕೃತಜ್ಞತಾ ಸಭೆಯಲ್ಲಿ ಕೃತಜ್ಞತೆ ಸಲ್ಲಿಸಿ ಮಾತನಾಡುತ್ತಾ, ಕೊಡಗು ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಜಾತಿ ಮತ ಮೀರಿ ಮತ ನೀಡಿದ್ದಾರೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಮತಯಾಚನೆ ಮೂಲಕ ನನ್ನ ಗೆಲುವಿಗೆ ಶ್ರಮಿಸಿದ ಮತದಾರರು ಹಾಗೂ ಕಾರ್ಯಕರ್ತರಿಗೆ ನಾನು ಗೌರವ ನೀಡುವಂತಹ ಕೆಲಸ ಮಾಡುತ್ತೇನೆ. ಮೈಸೂರು ಕೊಡಗು ಕ್ಷೇತ್ರದ ಮಾದರಿ ಕ್ಷೇತ್ರಕ್ಕೆ ಶ್ರಮಿಸುತ್ತೇನೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕಟ್ಟಿಮಳಲವಾಡಿ ಗ್ರಾಮಸ್ಥರು, ಉಭಯ ಪಕ್ಷಗಳ ಕಾರ್ಯಕರ್ತರು ನೂತನ ಸಂಸದರನ್ನ ಸನ್ಮಾನಿಸಿ ಗೌರವಿಸಿದರು. ಈಗಾಗಲೇ ಅರಸುಕಳಲ್ಲಿ ಮತ್ತು ಹುಣಸೂರಲ್ಲೂ ಕೂಡ ಅವರ ಜಯಂತಿಯ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಭಾಗಿಯಾಗಿ ಬಂದಿದ್ದೀವಿ. ಅವರಲ್ಲಿ ಒಬ್ಬರು ಭಾಷಣಕಾರರು ಹೇಳಿದರು, ಪ್ರತಿಯೊಬ್ಬ ನಾಯಕ ಸಾಮಾನ್ಯವಾಗಿ ಮುಂಬರುವ ಒಂದು ಚುನಾವಣೆಗೋಸ್ಕರ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ದಿವಂಗತ ದೇವರಾಜ ಅರಸು ಅವರು ಮುಂಬರುವ ಪೀಳಿಗೆಗೋಸ್ಕರ ಕೆಲಸವನ್ನು ಮಾಡಿದ್ರು ಅಂತ. ಇದು ಬಹಳ ಮುಖ್ಯವಾದ ಮಾತು. ಯಾಕಂದ್ರೆ ಇವಾಗ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನೆಟ್ಟಿರುವ ದೃಷ್ಟಿ ವಿಕಸಿತ ಭಾರತ 2047 ಏನಿದೆ, ಅದೇ ದೃಷ್ಟಿಯೊಂದಿಗೆ ನೆಟ್ಟಿರೋದು. ಇವತ್ತು ನಾಳೆ ಅಲ್ಲ, 5 ವರ್ಷ ಅಲ್ಲ, 23 ವರ್ಷ ಮುಂದೆ, ಆ ಸಮಯದಲ್ಲಿ ಭಾರತ ಸ್ವಾತಂತ್ರ್ಯ ಆಗಿದ ನಂತರ 100 ವರ್ಷ ಪೂರೈಸ್ತೀವಿ. ಆ ಸಂದರ್ಭದಲ್ಲಿ ಯಾವ ರೀತಿ ಭಾರತದ ಅಭಿವೃದ್ಧಿ ಆಗಿರಬೇಕು, ಜನರ ಬದುಕುವ ಪರಿಸ್ಥಿತಿ ಎಷ್ಟು ಮಟ್ಟಕ್ಕೆ ಬೆಳೆದಿರಬೇಕು ಅಂತ ಈ ದೃಷ್ಟಿ ನೆಟ್ಟಿರೋದು. ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಹೌದು, ಇಡೀ ಭಾರತಕ್ಕೆ ಇದು ಒಂದು ದೃಷ್ಟಿ, ಆದರೆ ಅದರಲ್ಲೂ ಹುಣಸೂರು, ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಪಾತ್ರ ಬಹಳ ದೊಡ್ಡದು. ಆ ವಿಕಸಿತ ಭಾರತದಲ್ಲಿ ಆದರ್ಶ ಅಥವಾ ಒಂದು ಮಾದರಿ ಕ್ಷೇತ್ರ ಆಗ್ಬೇಕಾಗಿರೋದು ನಮ್ಮ ಕ್ಷೇತ್ರ. ಆ ದೃಷ್ಟಿಯೊಂದಿಗೆ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿದೆ. ನೀವೆಲ್ಲರೂ ಆ ಚುನಾವಣೆಯಲ್ಲಿ ಇದೇ ನಿರೂಪಣೆಯೊಂದಿಗೆ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ವಿ. ಅದಕ್ಕೆ ನೀವು ಸ್ಪಂದಿಸಿ ನಮಗೆ ಮತವನ್ನು ಹಾಕಿದ್ದೀರಾ, ಒಂದು ದೊಡ್ಡ ಸೌಭಾಗ್ಯವನ್ನು ಕೊಟ್ಟಿದ್ದೀರಾ, ದೊಡ್ಡ ಕರ್ತವ್ಯವನ್ನು ಕೊಟ್ಟಿದ್ದೀರಾ. ಸಂಸತ್ತಿನಲ್ಲಿ ನಿಮ್ಮೆಲ್ಲರ ಆಕಾಂಕ್ಷೆಗಳನ್ನು ಮಂಡಿಸುವಂಥದ್ದು ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ, ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ಕೆಲಸಗಳು ನಿಮ್ಮ ಜೊತೆಗೆ, ನಿಮ್ಮ ಸಹಕಾರದೊಂದಿಗೆ ಆಗುವಂಥದ್ದು. ಮುಂದೆ ಎಲ್ಲರೂ ಕೈ ಜೋಡಿಸಿ ಮಾಡಬೇಕಾಗಿರೋದು ಈ ಒಂದು ಮುಂಬರುವ ಒಂದು ಏನು ದೃಷ್ಟಿ ಇದೆ, ನಮ್ಮ ಭಾಗಕ್ಕೂ ತಾಲೂಕು ಕೂಡ ಏನೇನು ಅಭಿವೃದ್ಧಿ ಆಗಬೇಕು, ಎಲ್ಲರ ಜೊತೆಗೂಡಿ ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಅಷ್ಟು ಹೇಳ್ತಾ, ನಮ್ಮ ನಾಯಕರು ಎಲ್ಲ ಇದ್ದಾರೆ, ನಮ್ಮ ಕಾರ್ಯಕರ್ತರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಭಾಳ ಪರಿಶ್ರಮವನ್ನು ಮಾಡಿದ್ದೀರಾ. ಆವಾಗ ಏನು ಉರಿ ಬಿಸಿಲು, ಈ ಒಂದು ಸುಮಾರು ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದೇ ಒಂದು ವಾತಾವರಣ ಭಾಳ ಇನ್ನೂ ಒಳ್ಳೆಯದಾಗಿದೆ. ಆವಾಗ ನಿಜವಾದ ಒಂದು ಬಿಸಿಲು ಇತ್ತು, ಬರದ ಪರಿಸ್ಥಿತಿ ಇತ್ತು, ಅನೇಕ ಒಂದು ಏನೇನು ಸವಾಲುಗಳಿತ್ತು, ಅದೆಲ್ಲನೂ ಎದುರಿಸಿ ಒಂದು ಚುನಾವಣೆಯಲ್ಲಿ ನಮಗೆ ಒಳ್ಳೆ ಒಂದು ಲೀಡ್ ಕೊಟ್ಟು ಮತಾಂತರ ಮೂಲಕ ನೀವು ನಮ್ಮಲ್ಲಿಗೆ ಕಳಿಸಿದ್ದೀರಾ. ಅದಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆಗಳು. ಈ ಕೆಲಸ ಪರಿಶ್ರಮ ನಿರಂತರವಾಗಿ ನಮ್ಮ ಕಡೆಯಿಂದ ನಡೀತಾ ಇರುತ್ತೆ, ನಿಮ್ಮ ಕಡೆಯಿಂದ ಕೂಡ ಇದು ನಡಿಬೇಕು ಅಂತ ವಿನಂತಿ ಮಾಡ್ತಾ, ಮತ್ತೊಮ್ಮೆ ನಮ್ಮ ಹುಣಸೂರು ತಾಲೂಕಿಗೆ ಕೃತಜ್ಞತೆಗಳನ್ನು ಹೇಳ್ತಾ, ನಮ್ಮ ದಿವಂಗತ ದೇವರಾಜ ಅರಸು ಅವರ ಏನು ತತ್ವ ಇದೆ, ಏನು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದೆಲ್ಲ ನಾವು ಮುಂದುವರಿಬೇಕಾಗಿದೆ. ಮುಂಬರುವ ಪೀಳಿಗೆಗೆ ಒಳ್ಳೆ ವಾತಾವರಣ ಕೊಡಬೇಕಾಗಿದೆ. ಇವತ್ತಿನ ಬದುಕುವ ಪರಿಸ್ಥಿತಿನೂ ಕೂಡ ಉತ್ತಮಗೊಳಿಸಬೇಕಾಗಿರೋದು ಎಲ್ಲ ಬಹಳ ಮುಖ್ಯ. ಎಲ್ಲ ಕೆಲಸಗಳನ್ನು ಮಾಡೋಣ, ನಿಮ್ಮ ಸಹಕಾರದೊಂದಿಗೆ ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಆತ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ, ಜೈ ಹಿಂದ್, ಜೈ ಕನ್ನಡ.